ಗಂಡ ನನ್ನ ಬಾಯಿಗೆ ಬಂದಂಗೆ ಕೆಟ್ಟಾಗಿ ನನ್ನೆಲ್ಲ ಅಸಹ್ಯವಾಗಿ ಬೈತಾವನೆ. ಹಾಗಾದಿರ ನನ್ನ ಕೆಲವೊಂದು ತಡ್ಕೊಂಡು ನೀವು ಅಂಶ ಎಲ್ಲ ಅನ್ಸದೆ ಗೊಜ್ಜೆ ಮಾಡೋ ನೀನು ಸರಿ ಇಲ್ಲ, ನೀನು ಬಾಯಿ ಬಂದಂಗೆ ಬೈತಾವನೆ. ನನಗೆಲ್ಲ ಸಹಿಸ್ಕೊಂಬದಕ್ಕಾಗೋದಿಲ್ಲ. ಯಾಕೆ ಬದುಕಬೇಕು? ನನ್ನಿಂದ ಎಲ್ಲರಿಗೂ ತೊಂದರೆ. ನಾನು ಬದುಕಿರೋದ್ರಿಂದನೇ ಇಷ್ಟೆಲ್ಲ ಆಯ್ತಿರೋದು. ಬೇಡ, ನನ್ನ ಸಾವಿನ ಗಂಡ ಮತ್ತೇ ಕಾರಣ. ಯಾವುದು ಬೇಡ, ನನಗೆ ಓಡಾಡೋಕ್ಕೆ ಹೋರಾಡೋಕ್ಕೆ ಯಾವುದೂ ಆಗೋದಿಲ್ಲ. ನನ್ನ ಮಗು ಕಟ್ಕೊಂಡು ನಾನು ಹೊಟ್ಟೋಯ್ತೀನಿ, ಕಣ್ಣು ಮುಚ್ಕೋತೀನಿ. ನಮ್ಮ ಅಪ್ಪ ಅಮ್ಮನಿಗೂ ತೊಂದರೆ. ಅವನಿದ್ರೆ ನಾನಿರೋದ್ರಿಂದ ತಾನೇ ಅವ್ನು ಬಂದು ತೊಂದರೆ ಮಾಡೋದು. ಬೇಡ. ಮಹಿಳೆ ಶವವನ್ನು ಕುಟುಂಬಸ್ಥರ ಗಮನಕ್ಕೆ ತರದೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿರುವುದನ್ನು ಪ್ರಶ್ನಿಸಿ ಮೃತ ಮಹಿಳೆಯ ಸಂಬಂಧಿಕರು ತಾಲೂಕಿನ ಕೊಣನೂರು ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿ ಪೊಲೀಸರ ವಿರುದ್ಧ ವಾಗ್ವಾದಕ್ಕಿಳಿದ ಘಟನೆ ಸೋಮವಾರ ನಡೆಯಿತು. ಸಾಲಿಗ್ರಾಮ ತಾಲೂಕಿನ ಮಹಾದೇವಿ ಎಂಬುವವರ ಶವವು ಸೋಮವಾರ ತಾಲೂಕಿನ ರಾಮನಾಥಪುರ ಹೋಬಳಿಯ ಬೆಟ್ಟಸೋಗೆ ಬಳಿ ಕಾವೇರಿ ನದಿಯಲ್ಲಿ ಸಿಕ್ಕಿದ್ದು, ಈಕೆಯನ್ನು ದೊಡ್ಡಮಗ್ಗೆ ಹೋಬಳಿಯ ಸಿಬಳ್ಳಿಯ ಕುಮಾರ್ ಎಸ್ಬಿ ಎಂಬುವವರಿಗೆ ಕಳೆದ 3 ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಎನ್ನಲಾಗಿದೆ. ಈ ಕುರಿತು ಮಾತನಾಡಿದ ಮೃತ ಮಹಿಳೆಯ ತಮ್ಮ, ನಮ್ಮ ಅಕ್ಕ ಮಹಾದೇವಿಗೆ ಗಂಡನ ಮನೆಯಲ್ಲಿ ಹಲ್ಲೆ ಮತ್ತು ಕಿರುಕುಳ ಹೆಚ್ಚಾದ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದರೂ ದೂರು ದಾಖಲಿಸಿಕೊಳ್ಳದೆ ನಿರ್ಲಕ್ಷಿಸಿದ್ದರಿಂದ ನನ್ನ ಅಕ್ಕ ನೀರು ಪಾಲಾಗಿದ್ದಾಳೆ. ಮಗುವು ನಾಪತ್ತೆಯಾಗಿದೆ. ಮಗುವನ್ನು ಹುಡುಕಿಕೊಟ್ಟು ಸಾವಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು. ಪೋಸ್ಟ್ಮಾರ್ಟಮ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಂದ ಇಲ್ಲಿ ಬಂದಿಲ್ಲ. ಗಾಡಿ ಸ್ಟೇಷನ್ ಹತ್ರ ಬರ್ತೆ ಬನ್ನಿ ಅಂತಂದ್ರು. ನಮಗೆ ಇಲ್ಲಿ ಬಂದಿಲ್ಲ. ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನಮ್ಗೆ ಅಲ್ಲಿಂದ ಹೆಂಗ್ ತಗೊಂಡು ಮಹಾದೇವ್ ಅಂತ ಇಬ್ಬರೇ ಅಕ್ಕ, ನಾನು ನಮ್ಮ ಅಕ್ಕ ಮಾಡಿಲ್ಲ. ಅವ್ರಿಗೆ ಯಾವ್ದಾದ್ರು ನ್ಯಾಯ ಕೊಡಿಸ್ತಿಲ್ಲ. ಇವ್ರು ನ್ಯಾಯ ಕೊಟ್ಟಿದ್ರೆ ಈ ತರ ಪರಿಸ್ಥಿತಿ ಆಗಂಗೆ ಇಲ್ಲ. ಅಲ್ಲ ಏನು ಸರ್, ಇವರು ಈ ತರ ಇವಾಗ ಯಾವ ತರ ಇದ್ರೆ ಅವಾಗ ರೆಸ್ಪಾನ್ಸ್ ಮಾಡಿದ್ರೆ ಅವ್ರು ಈ ತರ ಆಗಂಗೆ ಇಲ್ಲ. ಸರಿಯಾದ ರೀತಿ ತಗೊಂಡಿದ್ರೆ ಕಂಪ್ಲೇಂಟ್ ಅವತ್ತು FIR ಎಲ್ಲ ಮಾಡಿದ್ರೆ ಅವ್ಳು ಹೊಡೆದಿ ಅವಳನ್ನ ಅಲ್ಲೇ ಮಾಡಿದ್ರು. ಏನು ಕೊಡ್ತಿದ್ ಏನು ಅಂತ ಒಂದು ಮಾತು ಕೇಳಿಲ್ಲ. ಅವ್ನ ಅವರು ದುಡ್ಡು ಕೊಟ್ಟ ತಿನ್ನೋಕೆ ಹಿಂದ್ಗಡೆ ನಮ್ಮನ್ನ ಹುಡುಗಿನ ಉಗ್ದಿ ಕಳ್ಸಿದ್ರು. ಇದೆಲ್ಲ ಮಾಡ್ಬೋದಾ ಸಾ? ಇದು ಏನಿದು ದೇವಸ್ಥಾನ? ಇದು ನ್ಯಾಯಸ್ಥಾನ ಅಲ್ಲ, ದೇವಸ್ಥಾನ ಇದ್ದಂಗೆ. ಮಹಿಳೆಯು ಬರೆದಿಟ್ಟಿರುವ ಡೆತ್ ನೋಟ್ ಸಿಕ್ಕಿದ್ದು, ಸಾವಿಗೂ ಮುನ್ನ ಆಕೆ ಮಾಡಿರುವ ವಿಡಿಯೋ ಸಹ ಸಿಕ್ಕಿದೆ. ಶವವು ಕೊಣನೂರು ಆಸ್ಪತ್ರೆಯ ಶವಾಗಾರದಲ್ಲಿದೆ ಎಂಬ ಮಾಹಿತಿ ಪೊಲೀಸರು ತಿಳಿಸಿದ ನಂತರ ಸಂಬಂಧಿಕರ ಆಕ್ರೋಶ ಸ್ವಲ್ಪ ಕಡಿಮೆಯಾಯಿತು. ನಮ್ ಕೇಳ ಆಂಬುಲೆನ್ಸ್ ಕಳ್ಸಿದ್ರಿ. ಏನು ಬೇಕಾಗಿಲ್ಲ ನಮ್ಗೆ ಆಂಬುಲೆನ್ಸ್ ತೋರಿಸಿ. ಬಾಡಿ ನಮ್ದು